ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಅನ್ನ ಭಾಗ್ಯ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ ಎಲ್ಲವೂ ಫ್ರೀ ಫ್ರೀ ಅಂದ್ರು. ಆದರೆ ಕಳೆದ 3 ತಿಂಗಳಿಂದ ಅನ್ನ ಭಾಗ್ಯ ದುಡ್ಡು ಬಂದಿಲ್ಲ ಫಲಾನುಭವಿಗಳಿಗೆ, ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಫಲಾನುಭವಿಗಳಿಗೆ. ಗ್ಯಾರಂಟಿ ಭಾಗ್ಯ ಹಳ್ಳ ಹಿಡಿತಾ? ಹಾಗಾದ್ರೆ ದುಡ್ಡು ಇನ್ನೂ ಹಾಕಿಲ್ಲ. ನಿನ್ನೆ ಸಿದ್ದರಾಮಯ್ಯ ಅವರು ಹೇಳಿದ್ರು, ನನಗೆ ಗೊತ್ತಿಲ್ಲ, ತಕ್ಷಣ ಹಾಕ ಕೇಳ್ತೀನಿ ಅಂತ ಅಂದ್ರು. ಈಗ ಬಿಜೆಪಿ ಕಿಡಿಕಾರದಕ್ಕೆ ಶುರುವಾಗಿದೆ. ವಿಧಾನಮಂಡಲ ಅಧಿವೇಶನದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಮಾರ್ಚ್ ತಿಂಗಳಲ್ಲಿ ಈ ಸಾಲಿನ ಆಯವ್ಯಯ ಬಜೆಟ್ ಮಂಡನೆ ಆಗುತ್ತೆ. ಆ ಸಂದರ್ಭದ ಅಧಿವೇಶನದಲ್ಲಿ, ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಅನ್ನ ಭಾಗ್ಯ ಹಣ ಬಂದಿಲ್ಲ. ಹಣ ಇಲ್ವಾ ಖಜಾನೆಯಲ್ಲಿ? ಎಷ್ಟೋ ಸಾವಿರ ಕೋಟಿ ಎತ್ತಿಟ್ಟಿದ್ದೀವಿ ಅಂದ್ರೆ ಎಲ್ಲೋಯ್ತು ದುಡ್ಡು? ಜನ ಈಗ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. 3 ತಿಂಗಳಿಂದ ಹಣ ಬಂದಿಲ್ಲ. ನಿತ್ಯ ಕಷ್ಟ ಅನುಭವಿಸ್ತಿರುವಂತ ಅಜ್ಜಿಯ ಪಾಡು. ಬಾಗಲಕೋಟೆಯಲ್ಲಿ ಲಾಲ್ ಬಿ ಎಂಬ ಅಜ್ಜಿ ಗೋಳಾಡ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಅಳಲನ್ನ ತೋಡಿಕೊಂಡಂತಹ ಅಜ್ಜಿ, 80 ವರ್ಷದ ಅಜ್ಜಿ ಕಣ್ಣೀರು ಹಾಕಿದ್ದಾರೆ. ಗೃಹಲಕ್ಷ್ಮಿ ಹಣ ಇನ್ನೂ ಬಂದಿಲ್ಲಪ್ಪ, ನಾವ್ ಯಾರಿಗೆ ಹೇಳೋಣ, ಊಟಕ್ಕೂ ಕಷ್ಟ ಆಗ್ತಾ ಇದೆ, 3 ತಿಂಗಳಿಂದ ಬಂದಿಲ್ಲ ಅಂತ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಮುಂದೆ ಕಣ್ಣೀರು ಹಾಕಿದ್ದಾರೆ. ನೋಡಿ. ಅಮ್ಮ ನಮಸ್ಕಾರ ರೀ. ಇವತ್ತಿನ ದಿವಸ ನಿಮ್ದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಸುದ್ದಿ ಕೇಳಿದ್ವಿ. ಎಷ್ಟು ತಿಂಗಳಿಂದ ಬಂದಿಲ್ಲ, ಏನಾಗ್ತಾ ಇದೆ? ಈಗ 3 ತಿಂಗಳಿಂದ ಬಂದೇ ಇಲ್ರಿ. ನಮ್ಗೆ ಏನು ಒಬ್ಬ ಕೇಳಣ್ಣ ಬಂದಿಲ್ಲ, ನಾವೇನು ಮಾಡೋಣ್ರಿ ಅಂತ ಹೇಳ್ತಾರ ಅವರು. ಮತ್ತು ಹೋಗಿ ಹೊಳ್ಳಿ ಬರೋದು, ಹೋಗೋದು, ಹೊಳ್ಳಿ ಬರೋದು, ಹಿಂಗೆ ಮಾಡಿ. ಎಷ್ಟು ತಿಂಗಳಿಂದ ಅಡ್ಡಾಡ್ಲಿಕತ್ತೀರಿ ಈಗ? ಈಗ 3 ತಿಂಗಳಿಂದ ಅಡ್ಡಾಡ್ತೀವಿ, ಇಲ್ಲ ಅಂತ ಹೇಳ್ತಾರ ಅವರು. ಮತ್ತೆ ಎಷ್ಟು ಕಷ್ಟ ಆಗ್ತಾ ಇದೆ? ನೀವು ಅದಕ್ಕೊಂದು ಆಸೆ ಇಟ್ಕೊಂಡಿರ್ತೀರಿ. ನಡ್ಕೊಂಡ ಹೋಗ್ತೀವಿ ಬರ್ತೀವಿ, ನಮ್ಗೆ ಇದು ಗತಿನೂ ಇಲ್ಲ. ನಡ್ಕೊತ ಹೋಗೋದು, ನಡ್ಕೊತ ಬರೋದು, ಹಿಂಗೆ ತ್ರಾಸ ಆಗುತ್ತೆ. ಏನ್ ಮಾಡ್ಬೇಕ್ರಿ? 3 ತಿಂಗಳಾತ್ರಿ. 3 ತಿಂಗಳಾತು ಬಂದೇ ಇಲ್ಲಪ್ಪ. ಅಲ್ಲಿ ರೊಕ್ಕ ಕೇಳಕ್ ಹೋಗೋಣ ನಡ್ಕೊಂತ ಹೋಗಿ ತಹಸೀಲ್ದಾರ್ ಆಫೀಸ್ ಮುಂದೆ ಬಿದ್ದೀನ್ರಿ ನಾನು. ಬಿದ್ದ ಕೆಲಸ ನಿಮ್ಮಂತವ್ರು ಎಬ್ಸಿದ್ರು. ಅವ್ರೊಂದ್ ರೊಟ್ಟಿ ಇವ್ರೊಂದ್ ರೊಟ್ಟಿ ಕೊಟ್ಟ ಕೆಲಸ ನನಗೆ ಜೋಪಾನ ಮಾಡಕತ್ಯಾರ್ರಿ. ನಿಮ್ದು ಪುಣ್ಯಲಿಂದ ಹಾಕ್ರಿ. ತಿಂಗಳಾತ್ರಿ ಬಂದಿಲ್ಲ. ಅವ್ರು ತಿಂಗಳ 800 ರೂಪಾಯಿ ಬರ್ತಿತ್ರಿ. ಅವನು ಅದ್ರಾಗ ಸೇರ್ಸಿ ಕಟ್ ಕೊಡ್ತಿದ್ರು. ಅದು ಇಲ್ಲ, ಅದು ಇಲ್ರಿ. ಏನ್ ಮಾಡೋಣ್ರಿ ಮತ್ತೀಗ? ಈಗ ಗೃಹಲಕ್ಷ್ಮಿ 2000, ಮತ್ತೊಂದು ಇನ್ನೊಂದು ಯಾವ 800 ರೂಪಾಯಿ ಬರ್ದ ಗಂಡ ಸತ್ತಿದ್ರಿ. ಅದನ್ನು ಬಂದಿಲ್ರಿ, ಅದು ಬಂದಿಲ್ಲ. ಅದನ್ನ ಸೇರ್ಸಿ ಕಟ್ ಕೊಡ್ತಿದ್ರಿ, ಕೊಟ್ಟಿಲ್ರಿ. 3 ತಿಂಗಳಾತ್ರಿ. ಈಗ ನಾವು ಒಟ್ಟಾರೆಯಾಗಿ ಏನು ಬಾಂಬೆ ಕಾಲನಿಯಲ್ಲಿದ್ದಂತ ಮಹಿಳೆಯರು ಮತ್ತು ವೃದ್ಧಿಯರು ಹೇಳುವಂತ ಮಾತೇನಂತಂದ್ರೆ, ಇವತ್ತಿನ ದಿನ ಏನು ಸರ್ಕಾರದ ಯೋಜನೆಗಳಲ್ಲೂ ಕೂಡ ಸಾಕಷ್ಟು ಯಾವುದು ಕೂಡ ಸಿಗ್ತಾ ಇಲ್ಲ ನಮಗೆ. ಒಂದು ವೃದ್ಧಾಪ್ಯ ವೇತನ ಆಗಿರ್ಬೋದು, ಜೊತೆಗೆ ಗೃಹಲಕ್ಷ್ಮಿ ಆಗಿರ್ಬೋದು, ವಿಧವಾ ವೇತನವೂ ಕೂಡ ಬಂದಿಲ್ಲ. 3 ಯೋಜನೆಗಳ ಒಳಪಟ್ಟಂತ ಈ ಹೆಣ್ಮಕ್ಳು ಹೇಳುವಂತ ಮಾತೇನಂತಂದ್ರೆ, ಯಾವುದೇ ಸರ್ಕಾರದ ಯೋಜನೆಗಳು ಕೂಡ 3-4 ತಿಂಗಳಿಂದ ಸಿಕ್ಕಿಲ್ಲ ಅನ್ನುವಂತ ಒಂದು ತಮ್ಮ ಏನು ಒಂದು ಕಷ್ಟವನ್ನು ನಮ್ಮ ಹತ್ರ ತೋಡ್ಕೊಂಡಿದ್ದಾರೆ. ಆದಷ್ಟು ಬೇಗನೆ ಸರ್ಕಾರ ಏನು ಯೋಜನೆಗಳ ಮಾಡೋದಕ್ಕಿಂತ ಮುಂಚಿತವಾಗಿ ಇಂಥ ಒಂದು ವೃದ್ಧ ಜೀವನ ನಡೆಸುವಂತವ್ರಿಗೆ ಕೂಡ ಸಹಾಯ ಆಗ್ಬೇಕನ್ನುವಂಥದ್ದೇ ಒಂದು ರಿಪಬ್ಲಿಕ್ ಕನ್ನಡ ಆಸೆ ಆಗಿದೆ. ಕ್ಯಾಮ್ರಾಮನ್ ಮಾಧ್ಯದ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನನ್ನ ಸಹೋದರಿ ಶ್ರೀಲಕ್ಷ್ಮಿ ಈಗ ಮಂಡ್ಯದಲ್ಲಿದ್ದಾರೆ. ಅಲ್ಲಿಂದ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಡ್ಯದ ಜನರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಶ್ರೀಲಕ್ಷ್ಮಿ, ಓವರ್ ಟು ಯು. ಥ್ಯಾಂಕ್ ಯು ನಾಗೇಂದ್ರ ಬಾಬು. ನಾವಿವಾಗ ಮಂಡ್ಯದ ಹೊಸಹಳ್ಳಿ ಬಡಾವಣೆಯಲ್ಲಿ ಇದೀವಿ. ಇಲ್ಲಿ ಬರ್ತಿದ್ದಂಗೆ ನಮ್ಮ ಕಾರ್ ಬಂದು ನಿಂತಿದ್ದಂಗೆ ಜನಗಳು ರೆಡಿ ಇದ್ರು ಮಾತಾಡಕ್ಕೆ. ಯಾಕಂದ್ರೆ ಹೇಳ್ಕೋಬೇಕಾಗಿದೆ, ಜನಗಳಿಗೆ ಪರಿಸ್ಥಿತಿ ಏನಿದೆ ಅನ್ನೋದನ್ನ ಹೇಳ್ಕೊಬೇಕಾಗಿದೆ. ಸರ್ಕಾರ ಹೇಳುತ್ತೆ ಎಲ್ಲ ಗ್ಯಾರಂಟಿ 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 ಕೊಟ್ಬಿಡ್ತೀವಿ, ಜನಗಳೆಲ್ಲ ಉದ್ಧಾರ ಆಗೋಗಿದ್ದಾರೆ ಅಂತ. ಬೇಸಿಕಲಿ ಒಂದು
ರಸ್ತೆಯಿಂದ ಹಿಡಿದು ಕುಡಿಯೋ ನೀರಿನ ಸೌಲಭ್ಯದಿಂದ ಹಿಡಿದು ಮೂಲಭೂತ ಸೌಕರ್ಯಗಳೇ ಈ ಜಾಗದಲ್ಲಿ ಇಲ್ಲ. ಪಾಪ ಇಲ್ಲೊಂದು ಸ್ವಚ್ಛತೆನೂ ಇಲ್ಲ. ಆ ಪರಿಸ್ಥಿತಿನಲ್ಲಿ ಬದುಕ್ತಾ ಇದ್ದಾರೆ. ಮೂಲಭೂತ ಸೌಕರ್ಯಗಳಿಗೆ ಬಜೆಟ್ ನಲ್ಲಿ ಇಟ್ಟು ಕೊಡ್ಬೇಕಾದ ಹಣದಲ್ಲಿ ಗ್ಯಾರಂಟಿ ಕೊಡ್ತಾ ಇದೀವಿ ಅಂತ ಇದ್ದಾರೆ. ಆ ಗ್ಯಾರಂಟಿನಾದ್ರೂ ಹೋಗ್ಲಿ, ಬಹಳ ಚೆನ್ನಾಗಿ ವರ್ಕ್ ಆಗಿದೆಯಾ ಇವ್ರಿಗೆ ಅಂತ ನೋಡೋಣ ಅಂದ್ರೆ ಏನ್ ಹೇಳ್ತಾರೆ, ನಾವು ಜನರನ್ನೇ ಕೇಳೋಣ, ಅವ್ರ ಏನ್ ಹೇಳ್ತಾರೆ ಅಂತ ಕೇಳೋಣ. ಏನ್ ಹೇಳ್ತೀರಮ್ಮ? ಗ್ಯಾರಂಟಿ ಗೃಹಲಕ್ಷ್ಮಿ ಹಣ ಬಂದಿದ್ಯಾ? ಗ್ಯಾರಂಟಿ ಬಹಳ ಚೆನ್ನಾಗಿ ವರ್ಕ್ ಆಗಿದ್ಯಾ? ಏನಿದೆ? ಯಾವುದೂ ಬಂದಿಲ್ಲ. ಬಡವರಿಗೆ ಯಾವುದೇ ಥರದ್ದು ಯಾವುದೂ ಇಲ್ಲ. ಮತ್ತು ಇಲ್ಲಿ ರೋಡ್ ವ್ಯವಸ್ಥೆ ಆಗಲಿ, ಇಲ್ಲಿ ಜನಗಳಿಗಾಗಲಿ ಯಾವುದೇ ಸೌಕರ್ಯ ಆಗಿದೆಯಾ ನಿಮಗೆ? ಆಗಿದೆಯಾ? ರೇಷನ್ ಬರ್ತಾ ಇದೆಯಾ? ರೇಷನ್ ಕೊಡ್ತಾ ಇದ್ದಾರೆ, ಅಮೌಂಟ್ ಬಂದಿಲ್ಲ ಅಮ್ಮ. 2,000 ಬಂದಿಲ್ಲ. 2,000 ಬಂದಿಲ್ಲ. ಬನ್ನಿಮ್ಮ. ಅಕ್ಕಿ ಕಾಸು ಬಂದಿಲ್ಲ. ಬಂದಿಲ್ಲ. ಅಕ್ಕಿ ದುಡ್ಡು ಆಗ್ತಾ ಇಲ್ಲ. ಅಕ್ಕಿ ಕಾಸು ಬಂದಿಲ್ಲ, ದುಡ್ಡು 200 ರೂಪಾಯಿ ಬಂದಿಲ್ಲ. ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ. 3 ತಿಂಗಳಾಯ್ತು ಬಂದಿಲ್ಲ. ಮತ್ ಸರ್ಕಾರ ಹೇಳ್ಕೊಂಡು ಓಡಾಡ್ತಾರೆ ಎಲ್ಲಾ ಕಡೆ ಮಿನಿಸ್ಟರ್ಗಳು. ಮೇಡಮ್ ಅವರೇ ಬಂದಿಲ್ಲ. ಗ್ಯಾರಂಟಿ ದುಡ್ಡು ಬಂದಿಲ್ಲ ಮೇಡಮ್ ಅವರೇ, ಬಂದಿಲ್ಲ. ಹೆಂಗಿದೆ ಜೀವನ? ಹೆಂಗಿದೆ? ಎಲ್ಲ ಫುಲ್ ಅಭಿವೃದ್ಧಿ ಆಗ್ಬಿಟ್ಟಿದ್ಯಾ? ಎಲ್ಲ ಬಹಳ ಸುಖವಾಗಿದೆ? ಇಲ್ಲ ಏನು ಆಗಿಲ್ಲ. ಏನು ರೋಡು ನೀರು ಎಲ್ಲ ಕರೆಕ್ಟ್? ನೀವೇ ನೋಡಿ ಆಗೈತಾ ಇಲ್ವಾ ಅಂತ ನೋಡಿ. ಈ ರೋಡ್ ವ್ಯವಸ್ಥೆಗೆ ಮತ್ತೆ ಚರಂಡಿ ವ್ಯವಸ್ಥೆಗೆ ಸುಮಾರು ಸತಿ ಕಂಪ್ಲೇಂಟ್ ಮಾಡಿದೀವಿ. ಯಾರು ಏನಾಗ್ತಾ ಇದೆ ಅಂದ್ರೆ ಮಾಡಿದ್ರು, ಮತ್ತೆ ಶಂಕುಸ್ಥಾಪನೆ ಮಾಡ್ತೀವಿ ಅಂತ ಮಾಡಿದ್ರು, ಏನು ಪ್ರೋಸೆಸ್ ಆಗಿಲ್ಲ. ಅಂದ್ರೆ ಅವ್ರು ಹೇಳ್ತಾರೆ ಸರ್ಕಾರ ದುಡ್ಡನ್ನೆಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಕೊಡ್ತಾ ಇದೆ. ಯಾವುದೂ ಬಂದಿಲ್ಲ. ಇಲ್ಲೇ ಬಂದಿದಾರಲ್ಲ, ಕೇಳಿ ಇವ್ರನ್ನ, ಯಾರು ಬಂದಿದ್ದಾರೆ? ಗ್ಯಾರಂಟಿ ಬೇಡ, ಇದು ನೋಡಿ ಕೇಳಿ. ಹಂಗಲ್ಲ, ಇದು ಗ್ಯಾರಂಟಿ ಹೇಳ್ತಾರೆ, ಇದು ನೋಡಿ. ನಾನು ಹೇಳಿದ ಊರು ತುಂಬಾ ಕಸ ತುಂಬಿದೆ. ಮಾತಾಡಿ ಅಷ್ಟೇನೆ. ಅಂದ್ರೆ ಒಂದೊಂದು ಏರಿಯಾ ಅಭಿವೃದ್ಧಿಗೆ ಕೊಡ್ಬೇಕಾದ ಹಣ ಗ್ಯಾರಂಟಿ ಬಾಯಿಲ್ ಗ್ಯಾರಂಟಿ ಹೇಳ್ತಾರೆ. ಇಲ್ಲಿ ಕೆಲಸ ನಿಜವಾದ ಕೆಲಸ ನಡೆದಿಲ್ಲ, ಏನೂ ಆಗಿಲ್ಲ. ಕೆಲಸ ಆಗಿಲ್ಲ, ಸುಮ್ಮನೆ ಏನು ಮಾಡಿಲ್ಲ. ಮೇನ್ ಪ್ರಾಬ್ಲಮ್ ಇದೆ. ಚರಂಡಿ ವ್ಯವಸ್ಥೆ ಫಸ್ಟ್ ಆಗ್ಬೇಕು. ಇಲ್ಲಿ ಡ್ರೈನೇಜು ತುಂಬಿಕೊಳ್ಳುತ್ತೆ. ಇಲ್ಲಿ ವಾಟರ್ ಸಪ್ಲೈ ಆಗಲಿ ಮತ್ತೊಂದಾಗಲಿ ಯಾವುದೂ ಸರಿ ಇಲ್ಲ. ಇಲ್ಲಿಗೆ ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೀವಿ, ನಾವೇ ಅಂಗಡಿ ಮಾಡಿ 20-25 ವರ್ಷ ಆಯಿತು. ಟಾರ್ ರೋಡ್ ವ್ಯವಸ್ಥೆ ಹೇಳ್ತಾ ಇದ್ದೀವಿ, ಮತ್ತು ಇಲ್ಲಿ ಜನಗಳಿಗೆ ಸೌಕರ್ಯ ಕೇಳ್ತಾ ಇದ್ದೀವಿ, ಯಾವುದೇ ವ್ಯವಸ್ಥೆ ಆಗಿಲ್ಲ. ನಮ್ಗೆ ಅಕ್ಕಿ ದುಡ್ಡು 2,000 ರೂಪಾಯಿ ಏನು ಬಂದಿಲ್ಲ. ನಮ್ಗೆ ಅಕ್ಕಿ ದುಡ್ಡು ಬಂದಿಲ್ಲ. ಅಕ್ಕಿ ದುಡ್ಡು 3 ತಿಂಗಳಿಂದ ಬಂದಿಲ್ಲ. ಜೀವನ ಬಹಳ ಚೆನ್ನಾಗಿದೆ. ಬಂದಿಲ್ಲಮ್ಮ, ನಮ್ಗೆ ಅಕ್ಕಿ ದುಡ್ಡು ಬಂದಿಲ್ಲ. 2,000 ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ. ಮೇಡಮ್ ನೀವೇ ನೋಡಿ, ಹೋಗಿ ಹೇಳ್ತಾ ಇದ್ದೀವಿ ಕೌನ್ಸಿಲರ್ ಹತ್ರ ಬಂದು. ಓಕೆ ಥ್ಯಾಂಕ್ ಯು ಶ್ರೀಲಕ್ಷ್ಮಿ, ನೀವೆಲ್ಲ ಮಾಹಿತಿಗಾಗಿ. ಒಂದು ಕಡೆ 3 ತಿಂಗಳಿಂದ ಏನು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಬಿಡುಗಡೆ ಆಗಿಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾರ್ವಜನಿಕರ ಆಕ್ರೋಶಕ್ಕೆ ಈಗ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 4 ತಿಂಗಳಾದ್ರೂ ಅನ್ನಭಾಗ್ಯ ಹಣ ಬಿಡುಗಡೆ ಆಗಿಲ್ಲ. ಈ ಆಕ್ರೋಶಕ್ಕೆ ಆಹಾರ ಸಚಿವರು ಬೆದರಿದ್ದಾರೆ. 4 ತಿಂಗಳಾದ್ರೂ ಯಾಕೆ ಬಿಡುಗಡೆ ಆಗಿಲ್ಲ? ಸುದ್ದಿಗೋಷ್ಠಿ ಕರೆದು ಸ್ಪಷ್ಟನೆ ಕೊಡ್ತೀನಿ ಅಂತ ಮುನಿಯಪ್ಪ ಅವರು ಹೇಳಿದ್ದಾರೆ. ಅವ್ರ ಹತ್ರ ಉತ್ತರ ಇಲ್ಲ. ಮಾಧ್ಯಮದವರ ಪ್ರಶ್ನೆ ಮಾಡೋದಕ್ಕೆ ನುಣುಚಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ತರಾತುರಿಯಲ್ಲಿ ಮನೆಯಿಂದ ತೆರಳಿರುವಂತ ಸಚಿವ ಮುನಿಯಪ್ಪ ಅವರು ನೋಡಿ ದೃಶ್ಯಗಳು. ಕೆಲಸ ಮಾಡಿದ್ರೆ ನೋಡಿದ್ರು ಇಂಥ ಕೆಲಸ ಮಾಡಿದ್ರೆ ಎಲ್ಲ